ಠಣ್ 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 ಎಂಬ ಸದ್ದು ಹಳ್ಳಿಗಳ ಯಾವುದೋ ಮೂಲೆಯಲ್ಲಿ ಸದಾ ಕೇಳುತ್ತಿತ್ತು. ದಿನವೆಲ್ಲ ಬೆಂಕಿಯ ಕಾವಿನ ಮುಂದೆ ಹೊಗೆ ಕುಡಿಯುತ್ತಾ ಕಬ್ಬಿಣಗಳನ್ನು ಕಾಸಿ ಅದು ಕೆಂಪಾಗೆ ಆದಾಗ ಅದನ್ನು ಬಡಿದು ಅದಕ್ಕೆ ಸರಿಯಾದ ರೂಪ ಕೊಡುತ್ತಿದ್ದ ಅವನು. ಊರಿನ ಜನರು ತಮ್ಮ ಅಗತ್ಯ ರೈತಾಪಿ ವಸ್ತುಗಳನ್ನು ಮಾಡಿಸಿಕೊಳ್ಳಲು ಅವನ ಮುಂದೆ ನಿಲ್ಲುತ್ತಿದ್ದರು. ಕಾದ ಕಬ್ಬಿಣ ನೀರಿನಲ್ಲಿ ಮಿಂದು ಸುರ್ರ್ ಎಂದು ಸದ್ದು ಮಾಡಿದಾಗ ಅವನು ಕೂಡ ಸುರ್ರ್ ಎಂದು ನಿಟ್ಟುಸಿರು ಬಿಡುತ್ತಿದ್ದ. ಅವನೇ ಕಮ್ಮಾರ, ಇಂದು ಕಣ್ಮರೆಯಾಗುತ್ತಿರುವ ಕಮ್ಮಾರ. ಮನುಷ್ಯ ಭೂಮಿಯ ಮೇಲೆ ಜನ್ಮ ತಾಳಿದಾಗಿನಿಂದಲೂ ಅನ್ವೇಷಣೆಯ ಜಾಡಲ್ಲೇ ನಡೆಯುತ್ತಲೇ ಸಾಗಿದ. ಅವನ ಆಹಾರ, ಆಚಾರ, ವಿಚಾರ ಸೇರಿದಂತೆ ಜೀವನಕ್ಕೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳ ಕಡೆಗೆ ತನ್ನ ಆಸಕ್ತಿಯ ಕಣ್ಣನ್ನು ಹಾಯಿಸಿದ. ಹಸಿ ಮಾಂಸ, ಗೆಡ್ಡೆಗೆಣಸನ್ನೇ ಆಹಾರವನ್ನಾಗಿಸಿಕೊಂಡಿದ್ದ ಮಾನವ ಕಲ್ಲನ್ನು ಉಜ್ಜುವ ಮೂಲಕ ಬೆಂಕಿಯನ್ನು ಹತ್ತಿಸುವುದನ್ನು ಕಂಡುಹಿಡಿದ. ಆಹಾರ ಬೇಯಿಸಿ ತಿನ್ನುವ ಹಂತಕ್ಕೆ ಬೆಳೆದ. ಕ್ರಮೇಣವಾಗಿ ಕಲ್ಲಿನಿಂದ ಆಯುಧಗಳನ್ನು ನಿರ್ಮಿಸಿಕೊಂಡ. ಪ್ರಮುಖವಾಗಿ ಮಾನವನ ನಾಗರಿಕತೆಯ ದಿಕ್ಕನ್ನು ಬದಲಿಸಿದ್ದು ಲೋಹಗಳ ಪರಿಚಯ. ನಾಗರಿಕತೆಯನ್ನು ರೂಢಿಸಿಕೊಂಡ ಮನುಷ್ಯ ಲೋಹಗಳ ಕುರಿತು ಲೋಹಶಾಸ್ತ್ರದ ಬಗ್ಗೆ ಅನ್ವೇಷಣೆ ತೊಡಗಿದ. ಆಗ ಆತ ಆಯುಧಗಳನ್ನು ಲೋಹಗಳಿಂದಲೂ ನಿರ್ಮಾಣ ಮಾಡುವ ಕೌಶಲ್ಯವನ್ನು ಕರಗತ ಮಾಡಿಕೊಂಡ. ಅಂದಿನಿಂದ ಇಂದಿನವರೆಗೂ ಈ ಅದ್ಭುತ ಕಲೆಯನ್ನು ರೂಢಿಸಿಕೊಂಡು ಬಂದಿರುವ ಕಮ್ಮಾರನ ಕುರಿತು ಜೀವನ ಚಿತ್ರಣವೇ ಕುಲುಮೆಯ ಒಲುಮೆ ಸಾಕ್ಷ್ಯಚಿತ್ರ. ಕಬ್ಬಿಣದ ಲೋಹವನ್ನು ಮಾನವನ ಉಪಯೋಗಕ್ಕೆ ಪೂರಕವಾದ ಉಪಕರಣಗಳನ್ನು ತಯಾರಿಸುವವನೇ ಕಮ್ಮಾರ. ಲೋಹಗಳ ಅರಿವು ಮೂಡಿದ ನಂತರ ಮಾನವನ ಜೀವನ ಶೈಲಿ ಮತ್ತೊಂದು ರೂಪ ಪಡೆಯಿತು. ದಿನನಿತ್ಯದ ಅಗತ್ಯಗಳಿಗೆ ಲೋಹಗಳನ್ನು ಬಳಸಲು ಶುರು ಮಾಡಿದ. ಇಲ್ಲಿಂದ ಮುಂದಕ್ಕೆ ಕಮ್ಮಾರಿಕೆ ಹೊಸ ಜಾಡನ್ನ ಕಂಡುಕೊಂಡಿತು. ಕಮ್ಮಾರಿಕೆ ಶುರುವಾದ ಕಾಲದಿಂದಲೂ ವ್ಯವಸಾಯಕ್ಕೆ, ಯುದ್ಧಕ್ಕೆ, ವಾಹನಗಳಿಗೆ ಹೀಗೆ ಮಾನವ ಉಪಯೋಗಿ ಕಾರ್ಯಗಳಿಗೆ ಬಳಸುತ್ತಲೇ ಬಂದಿದ್ದಾರೆ. ಊರಿಗೆ ಹಿರಿಯ ಮನುಷ್ಯ ಆದ್ರೆ ಏನು, ಕಂಬಾರ ಅಟ್ಟಿ ಹೋಗಿ ಕುಡಿಯಲೇಬೇಕು ಎಂಬ ಗಾದೆ ಮಾತಿನಂತೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕಡೆಯ ಪಕ್ಷ ಒಬ್ಬನಾದರೂ ಕಮ್ಮಾರ ಇರುವುದು ರೂಢಿ. ವ್ಯವಸಾಯಕ್ಕೆ ಬೇಕಾದ ಕುಳ, ಕುಡ, ಕುಂಟೆ, ಕೂರ್ಗೆ, ಕುಡುಗೋಲು, ಕುರ್ಚಿಗೆ, ಕುಡಾಣಿ, ಗುದ್ದಲಿ, ಕೊಡಲಿ, ಕೈಬಾಚಿ, ಪಿಕಾಸಿ, ನೇಗಿಲ ಹಲ್ಲು, ಎತ್ತಿನ ಗಾಡಿ ಚಕ್ರಗಳಿಗೆ ಹಾಕುವ ಕಬ್ಬಿಣದ ಪಟ್ಟಿ ಹೀಗೆ ಎಲ್ಲವನ್ನು ತಯಾರಿಸುತ್ತಾ ಕಮ್ಮಾರ ಬದುಕೆಂಬ ಕಬ್ಬಿಣವನ್ನು ಬಡಿಯುತ್ತಲೇ ಇದ್ದಾನೆ. ನಾವು ಹಿಂದಿನಿಂದ ಮಾಡ್ಕೊಂತ ಬಂದ್ರಿ ಈ ಕಸನ್ನ. ಇಂದು ನಮ್ಮ ತಾತರಿಂದ ಮಾಡ್ಕೊಂತ ಬಂದರೆ ನಮಗೆ ಬಿಡೋಕ್ಕಾಗಲ್ಲ ಅಂತ ನಾವು ಈ ಊರನ್ನೇ ಬಿಟ್ಟುಕೊಟ್ಟಲ್ಲ. ಮನ್ಯಾಗ ಗ್ರಾಮಸ್ಥರು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ನಮ್ಮ ಊರನ್ನ ಆಸೆ ನಮಗೆ ಇಲ್ಲ ಅಂತಲ್ಲ. ಇವೆಲ್ಲ ಟ್ಯಾಕ್ಟ್ರಿ ಬೇಸಾಯ ಬಂದು ನಮಗೆ ಎತ್ತಿನ ಬೇಸಾಯನೂ ಇಲ್ಲ ಜಾಸ್ತಿ, ಅದು ದುಡಿಮೆನೂ ಕಮ್ಮಿ ಆಗಿಬಿಡ್ತು. ಅವಂತೂ ಹಿಂದಂತೂ ಎಲ್ಲ ಅಚ್ಚು ಬಳೆ ಎಲ್ಲ ಮಾಡ್ತಿದ್ವಿ, ಚಕ್ರ ಬಂಡಿದ್ದು ಏನು ಬೇಕಾದ್ರೆ ಮಾಡ್ತಿದ್ವಿ. ಏನು ಕೆಲಸನೇ ಇಲ್ಲ. ಏನು ಮತ್ತು ಕುರ್ಚಿ ಕೊಳ ಅಂದ್ಬಿಟ್ರೆ ಏನು ಕೆಲಸನೇ ಇಲ್ಲ. ಕಬ್ಬಿಣದಿಂದ ಬೇಕಾದಂತಹ ವಸ್ತುಗಳನ್ನು ತಯಾರಿಸಲು ಕುಲುಮೆಯಲ್ಲಿ ಇಟ್ಟು ನಂತರ ತನಗೆ ಬೇಕಾದಂತೆ ತಯಾರಿಸಿಕೊಳ್ಳುತ್ತಾನೆ. ಕಮ್ಮಾರನಿಗೆ ಕಬ್ಬಿಣವನ್ನು ಕಾಯಿಸಲು ಇದ್ದಲನ್ನು ರೈತರೇ ತಂದುಕೊಡುತ್ತಿದ್ದರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರ ಮನೆಯಲ್ಲೂ LPG ಬಂದಿರುವುದರಿಂದ ಇದ್ದಲನ್ನು ಕಮ್ಮಾರ ಕೊಂಡು ತರಬೇಕಾದ ಪರಿಸ್ಥಿತಿ ಒದಗಿದೆ. ಅದಕ್ಕಾಗಿಯೇ ಇದ್ದಲ ಬಟ್ಟಿಗಳು ಶುರುವಾಗಿವೆ. ಅಲ್ಲಿಂದ ಕೊಂಡು ತರುತ್ತಾನೆ. ಫಸ್ಟ್ ನೈಟಿಗೆ ಸೌದೆ ತರೋದು, ಅಲ್ಲಿಂದ ಕಟಾವು ಮಾಡ್ಕೊಂಬರ್ತೀವಿ. ನೀಲಗಿರಿ ಮತ್ತು ಬೇವು, ಜಾಲಿ ಸೌದೆ ಅವನ್ನೆಲ್ಲ ತರ್ತೀವಿ. ತಂದುಬಿಟ್ಟು ಇಲ್ಲೆಲ್ಲ ಒಂದು ಕಡೆ ಶಿಫ್ಟ್ ಮಾಡಿ ಮತ್ತೆ ಅವನ್ನ ಕಟಾವು ಮಾಡಿ ಎಲ್ಲ ಕ್ಲೀನಾಗಿ ಒಟ್ತೀವಿ. ಒಟ್ಬಿಟ್ಟು ಈ ರೀತಿ ಫಸ್ಟು ನಾರು ಹಾಕ್ಕೊಂತೀವಿ, ಮತ್ತು ಮಣ್ಣು ಹಾಕ್ತೀವಿ. ಮಣ್ಣು ಹಾಕಿ ಮುಚ್ಚಿ ನಂತರ ಮೇಲ್ಗಡೆ ನತ್ತಿಗೆ ಮೇಲೆ ಬೆಂಕಿ ಇಡ್ತೀವಿ.
ಬೆಂಕಿ ಇಟ್ಟ ನಂತರ ಒಂದು 3 ದಿವಸ ಬಿಟ್ಟು ಮಂಗೆ ಬೀಳುತ್ತೆ. ಆ ಮಂಗೆ ಅದೇ ರೀತಿ ಮುಚ್ಚುತ್ತಾ ಇರ್ತಾರೆ. ಅದೇ ರೀತಿ ಮುಚ್ಚಿ ನೆಕ್ಸ್ಟು ಅದು ಮತ್ತೆ ಪ್ಯಾಕ್ ಮಾಡ್ತಾರೆ. 9 ದಿವಸಕ್ಕೆ ಕಡೌರಿಗೆ ಬರುತ್ತೆ. ಪಾರ್ಟಿ ಬಂದರೆ ಹೋಟ್ಲಿಗೋ ಇಲ್ಲ ಬೈಲರ್ಗೋ ದೊಡ್ಡ ದೊಡ್ಡ ಹೋಟ್ಲಿಗೆ ಇಂಥವ್ರಿಗೆಲ್ಲ ಕೊಡೋದೇ ವ್ಯವಸ್ಥೆ ಮಾಡ್ತೀವಿ. ಹುಲ್ಮೇರಿಗೂ ಕೊಡ್ತೀವಿ. ಕಮ್ಮಾರನ ಕೈಗೆ ಬಂದ ಕಬ್ಬಿಣ ಅವನ ಮಾತಿನಂತೆ ಬಗ್ಗುತ್ತವೆ. ಬೆಂಕಿಯಲ್ಲಿ ಬೆಂದು ಸುಂದರ ರೂಪವನ್ನು ಪಡೆದುಕೊಳ್ಳುತ್ತದೆ. ಕಮ್ಮಾರನ ಶ್ರಮಕ್ಕೆ ಸಿದ್ಧವಾದ ಆಯುಧವೇ ಸಾಕ್ಷಿ. ಉರಿಯುವ ಬೆಂಕಿಯ ರಭಸಕ್ಕೆ ಕಬ್ಬಿಣದ ಜೊತೆಗೆ ಕಮ್ಮಾರನು ಬೇಯುತ್ತಿದ್ದಾನೆ. ಅವನಿಗೆ ಕಷ್ಟಗಳು ಇದ್ದರೂ ಸಹ ಅದರಲ್ಲೇ ರೈತರಿಗೆ ಸಹಾಯ ಮಾಡುತ್ತಾನೆ. ಕಬ್ಬಿಣ ನೀರಿಗೆ ಬಿದ್ದಾಗ ತನ್ನ ರೂಪವನ್ನು ಮರುಕಳಿಸುತ್ತದೆ. ರೈತರು ಆಧುನೀಕರಣದ ಪ್ರಭಾವದಿಂದ ಗ್ರಾಮೀಣ ಕೃಷಿ ಕೆಲಸಗಳಿಗೆ ಟ್ರ್ಯಾಕ್ಟರ್ ಮೇಲೆ ಅವಲಂಬಿತವಾಗಿದ್ದಾರೆ. ಟ್ರ್ಯಾಕ್ಟರ್ ಮಡಿಕೆ ಒಡೆಯಲು ಬಳಸುವ ಕುಳಗಳು ಮೊಂಡಾದಾಗ ಅವುಗಳನ್ನು ಅಣಿದು ಚೂಪು ಮಾಡಲು ಕಮ್ಮಾರನ ಹತ್ತಿರವೇ ಬರಬೇಕು. ಟ್ರ್ಯಾಕ್ಟರ್ಗಳು ಸಹ ಕಮ್ಮಾರನ ಕುಲುಮೆಯನ್ನು ಆಶ್ರಯಿಸಿದ್ದಾವೆ. ತೋಟದ ಕಳೆ ತೆಗೆಯಲು ಕಮ್ಮಾರರ ಅಣಿದ ಕುಡ ಅಥವಾ ಕುರ್ಜಿಗೆ ಬೇಕಾಗುತ್ತದೆ. ಬೆಳೆಗಳ ಸಾಲಿನ ನಡುವೆ ಬೇಸಾಯ ಒಡೆದರೆ ಬೆಳೆದ ಕಳೆ ನಾಶವಾಗಿ ಮಣ್ಣು ಸಸಿಗಳ ಬುಡಕ್ಕೆ ಬರುತ್ತದೆ. ಆಗ ಸಸಿ ಗಟ್ಟಿಯಾಗಿ ಸದೃಢವಾಗಿ ಬೆಳೆಯುತ್ತದೆ. ಒಟ್ಟಾರೆ ರೈತರು ಮತ್ತು ಕಮ್ಮಾರರಿಗೆ ಕೃಷಿ ಪರಿಕರಗಳಿಂದ ಅವಿನಾಭಾವ ಸಂಬಂಧವಿದೆ. ಕರೆಂಟ್ ಮಿಷಿನ್ ತಂದಿಯಾ, ಕರೆಂಟ್ ಮಿಷಿನ್ನು ಇವೆಲ್ಲ ಶಬ್ದ ಕತ್ತಂತೂ ಯಾವುದು ಏನು ಮಾಡೋಕ್ಕಾಗಲ್ಲ. ಊರ ಹತ್ರ ಐತೆ, ಏನು ಮಾಡೋಕ್ಕಾಗಲ್ಲ. ಊರು ಆ ಕಡೆಗೆ ಇದ್ದರೆ ಏನು ಮಾಡ್ಬೋದು. ಅದಕ್ಕಾಗಿ ಇದನ್ನೇ ನಡೆಸ ಅಂತ ಹೋಗ್ತಾಯಿದ್ವಿ ನೋಡ್ರಿ. ನಾವೆಲ್ಲ ಪರಂಪರೆ ಉಳಿಸ್ಬೇಕಂತ ನಮ್ಮ ತಾತರಿಂದ ಹಿಂಗೆ ಬಂದಿದ್ವಿ ಅಂತ ಹೇಳ್ತೀವಿ ನಾವು. ಏನು ಇದೇ ದುಡ್ಡು ಮೇಲೆ ಮಾಡ್ಕೊಂತ ಹೋಗೋದು. ಈಗ ಮಿಷಿನ್ ಇತ್ತಂದರೆ ಕರೆಂಟ್ ಬಿಲ್ ಜಾಸ್ತಿ ಕಟ್ಟೋಕು, ಆಮೇಲೆ ಎಲ್ಲ ಸಮಸ್ಯೆಗಳು ಆಗ್ತವೆ. ಯಾಕೆ ಇದೇ ಮಾಡ್ಕೊಂತ ಹೋಗ್ಬಿಡು ಅಂತ ಕಷ್ಟ ನಾವು ಬಿಡಬಾರ್ದು. ನಮ್ಮ ತಾತರಿನ ಕಾಲದಿಂದ ಬಂದೈತಿ. ಇದೇನು ಆಸ್ತಿ ನಮಗೆ, ಊರನ್ನ ಆಸ್ತಿ ನಮಗೆ. ಅದ್ರಾಗ ಇನ್ನೇನು ಊರ್ಲಿಂದಲೇ ನಾವು ಸ್ವಲ್ಪ ಏನು ನಮ್ಮವ್ವ ನಮ್ಮ ತಾಯಿ ಮಾಯಮ್ಮ ದೇವಿನಿಂದ ಮಾಡ್ಕೊಂತ ಹೋಗ್ತಾಯಿದ್ವಿ. ಮೇಲೆ ಕಿಡಿ ಸಿಡಿಸ್ಬೇಕು, ಎಲ್ಲ ಸಮಸ್ಯೆಗಳು ಇದ್ದದ್ದೇ. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂತ ಹೋಗೋದು. ಯಂತ್ರಗಳು ಕಮ್ಮಾರಿಕೆಗೂ ದಾಪುಗಾಲನ್ನ ಇಟ್ಟಿವೆ. ಜಗತ್ತು ನವೀಕರಣಗೊಂಡಂತೆ ಕಬ್ಬಿಣವನ್ನು ಕಾಯಿಸಲು, ಕತ್ತರಿಸಲು, ಕಬ್ಬಿಣವನ್ನು ಹೇಗೆ ಬೇಕೋ ಹಾಗೆ ಮಾರ್ಪಡಿಸುವ ಕಾರ್ಯವನ್ನ ಯಂತ್ರಗಳೇ ಮಾಡುತ್ತಿವೆ. ಈ ಯಂತ್ರಗಳು ಕಮ್ಮಾರನ ಅನ್ನವನ್ನ ಕಿತ್ತುಕೊಂಡಿವೆ ಎಂದರೆ ತಪ್ಪಾಗುವುದಿಲ್ಲ. ಈ ಯಂತ್ರಗಳು ಮೂವರು ಮಾಡುವ ಕೆಲಸವನ್ನು ಒಬ್ಬರೇ ಮಾಡುವಂತೆ ಮಾಡಿವೆ. ಆದರೂ ಯಂತ್ರಗಳಿಂದ ನಮಗೆ ಲಾಭ ಆಗಿದೆ ಎನ್ನುತ್ತಾರೆ ಕಮ್ಮಾರಿಕೆ ಕರ್ಮಿಗಳು. ಮೊದಲೆಲ್ಲ ಕಷ್ಟ ಇತ್ತು, ತಿರುಗೋರು ಬೇಕಿತ್ತು, ಬಡಿಯೋರು ಬೇಕಿತ್ತು. ತಿರ್ಗಾ ಒಂದು ಟೈಮ್ ಇದು ಜನ ಸಿಗಲಿಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಇತ್ತು ನಮಗೆ. ಈಗ ಮಿಷಿನ್ ತಂದಾಗ್ಲಿದ್ದ ನಮಗೆಲ್ಲ ಅನುಕೂಲ ಆಗುತ್ತೆ. ಕರೆಂಟು ತಿರುಗೋದು ಕರೆಂಟನ್ನಾಗ ಮಾಡಿದ್ವಿ. ಬಡಿಯೋದು ಇದು ಮಿಷಿನ್ ತಂದುಬಿಟ್ವಿ. ಯಾರು ಜನ ನೋಡ್ಕೊಳಂಗಿಲ್ಲ, ಇನ್ನು ತಿರುಗೋರು ನೋಡ್ಕೊಳಂಗಿಲ್ಲ. ಅವರೊಬ್ಬರೇ ಇದ್ರೂ ಕೆಲಸ ಮಾಡ್ಕೊತಾರೆ. ಏನು ಕೆಲಸ ಇದ್ರೂ ನಮಗೆ ಏನು ಯಾವೇ ಅನಿಸಲ್ಲ, ಆಗುತ್ತೆ ಮನಸ್ಸಲ್ಲಿ. ನಮಗೆ ಈಗ ಒಬ್ಬರೇ ಮಾಡ್ತೀವಲ್ಲ ಅಂತೇಳಿ ಖುಷಿನೂ ಅನ್ನಿಸ್ತೈತೆ. ಈಗ ನಾವು ಸುಮಾರು ನಾವು ಗಂಡ ಮನೆಗೆ ಬಂದು 25 ವರ್ಷಲಿದ್ದ. ಮೊದಲೆಲ್ಲ ಭಾಳ ಕಷ್ಟ ಇತ್ತು. ಇವಾಗ ಒಂದು 10 ವರ್ಷ ಕೀಲಿಗೂ ಒಂದು 5-6 ವರ್ಷ ಮಿಷಿನ್ ತಂದು ಹಾಗೆ ಕೀಲಿಗೆ ಭಾಳ ಚೆನ್ನಾಗಿ ನಡೀತೈತೆ. ಎಷ್ಟು ಮುಟ್ಟಿದ್ರು ಕೂಡ 1 ದಿನ 2 ದಿನಕ್ಕೆ ಅವರು ಯಾರೋ ಕಸ್ಟಮರ್ ಬಂದರೂ ಕೂಡ ಮಾಡಿಕೊಟ್ಟು ಬಿಡ್ತಾರೆ. ಆವಾಗ ನಂಗೆ ಹಿಂದಕ್ಕೆ ಹಾಕೋಂಗಿಲ್ಲ, ಬಡಿಯೋರು ಸಿಗಲ್ಲ, ಅದು ಸಿಗಲ್ಲ ಅಂತ ಅವ್ರಿಗೆ ಹೇಳ್ತಾರೆ, ತಿಂಡಿ ಕಳ್ಸೋಂಗಿಲ್ಲ. ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಹೇಳ್ತಾರೆ, ಅದೇ ಟೈಮಿಗೆ ಅವ್ರಿಗೆ ಮುಟ್ಟು ಕೊಟ್ಬಿಡ್ತೈತಿ. ಯಾಕಂದರೆ ಏನು ಅನ್ಸೋಂಗಿಲ್ಲ, ಬಡಿಯೋರು ಸಿಗೋಂಗಿಲ್ಲ ಅನ್ನೋಂಗಿಲ್ಲ, ಹಿಂದೆ ತಿರುಗೋರು ಸಿಗೋಂಗಿಲ್ಲ ಅನ್ನೋಂಗಿಲ್ಲ, ಏನಿಲ್ಲ. ಒಬ್ಬರೇ ಕರೆಂಟ್ ಒಂದಿತ್ತಂದ್ರೆ ನಮ್ಮ ಕೆಲಸ ಗಾಢ ಆಗಿಬಿಡ್ತೈತಿ. ಕರೆಂಟು ಮೇನ್ ನಮಗೆ ಪ್ರಾಬ್ಲಮ್. ಕರೆಂಟು ಹಗಲೆಲ್ಲ ಹೋಗ್ದಂಗೆ ಬರ್ದಂಗೆ ಇದ್ರಿಗೇನು ನಾವು ಎಷ್ಟು ಬೇಗಕ್ಕೆ ಎಷ್ಟು ಮುಟ್ಟಿಟ್ಕೊಂಡಿರ್ತೀವಿ ಅಷ್ಟು ಕರೆಂಟಿಂದ ತಿರುಗೋದಿರ್ತೈತೆ, ನಮಗೆ ಯಾವೇ ಅನಿಸಲ್ಲ. ಅದೇ ಈಗ ಮಿಷಿನ್ ತಂದಾಗ್ಲಿದ್ದ ಪರವಿಲ್ಲ ಮಿಷಿನ್ ತಂದಾಗ್ಲಿದ್ದ ಪರವಿಲ್ಲ, ಚೆನ್ನಾಗಿ ದುಡಿತೀವಿ. ಯಾಕಂದರೆ ಅವಾಗಂದ್ರೆ
ಬಡೆಯರಿಗೆ ಕೊಡ್ಬೇಕಾಯ್ತು. ಹಿಂದೆ ತಿರುವರಿಗೆ ಟೈಮು ಮನೆಗೆ ನನ್ನ ಮಕ್ಕಳು ನಾವು ಏನೋ ಕೆಲಸ ಇತ್ತಂದರೆ ಹಿಂದೆ ತಿರುವರಿಗೆ ಕೂಲಿ ಕೊಡ್ಬೇಕಾಯ್ತು. ಏನೂ ಉಳಿತಿದ್ದಿಲ್ಲ. ಈಗೆಲ್ಲ ಕೈ ಕೆಲಸ ಅಲ್ಲ, ಎಲ್ಲ ಮಿಷಿನ್ ಬಂಡವಾಳಕ್ಕೆ ಬಿಟ್ವಲ್ಲ, ಏನು ಅನ್ಸಲ್ಲ. ನಾವು ಕರೆಂಟ್ ಬಿಲ್ಲಿನ ತೆಗೆದು ಇಡ್ಲಿ ತೆಗೆದು ನಮಗೆ ಚೆನ್ನಾಗಿ ಉಳಿತಿತ್ತು. ಈಗ ಪರವಿಲ್ಲ ನಮಗೆ. ಕಾಲ ಬದಲಾದಂತೆ ಕಮ್ಮರನ ಕೈಚಳಕವೂ ಬದಲಾಗುತ್ತಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಕಮ್ಮರನು ತಂತ್ರಜ್ಞಾನದ ಸಹಾಯದ ಮೂಲಕ ತನ್ನ ಶ್ರಮವನ್ನು ಕಡಿಮೆ ಮಾಡಿಕೊಂಡಿದ್ದಾನೆ. ಹಿಂದೆಲ್ಲ ಕೆಲಸ ಮಾಡಲು ಮನೆ ಮಂದಿಯ ಶ್ರಮವೆಲ್ಲ ಬೇಕಿತ್ತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ತಂತ್ರಜ್ಞಾನ ಬಂದು ಏಕ ವ್ಯಕ್ತಿಯ ಶ್ರಮದಿಂದಲೇ ಕೆಲಸವನ್ನು ನಡೆಸಬಹುದು. ತಂತ್ರಜ್ಞಾನ ಬಂದಾಗಿನಿಂದ ನಿಗದಿತ ಸಮಯದೊಳಗೆ ಕೆಲಸ ಮುಗಿಸುತ್ತಾರೆ. ಯಂತ್ರಗಳು ಕಮ್ಮಾರಿಕೆಗೆ ಪ್ರವೇಶಿಸಿದಾಗಿನಿಂದ ಕಮ್ಮಾರನ ಬದುಕು ಸುಲಭವಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕುಲುಮೆಗೆ ಬರುವ ಗಾಳಿ ಬೀಸುವ ತಿದಿಯೂ ಸಹ ವಿದ್ಯುತ್ ಶಕ್ತಿಯಿಂದ ಚಲಿಸುತ್ತದೆ. ಕಬ್ಬಿಣವನ್ನು ಬಡಿಯುವ ಯಂತ್ರಗಳು ಸಹ ವಿದ್ಯುತ್ ಶಕ್ತಿಯಿಂದ ಚಲಿಸುತ್ತವೆ. ಯಂತ್ರದ ಕಂಟ್ರೋಲ್ ತನ್ನ ಕಾಲಿನಲ್ಲೇ ಇರುತ್ತದೆ. ತಮಗೆ ಯಾವ ಒತ್ತಡದಲ್ಲಿ ಬೇಕೋ ಆ ಒತ್ತಡದಲ್ಲಿ ನಿಯಂತ್ರಣ ಮಾಡಿಕೊಳ್ಳುತ್ತಾರೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿಯೇ ಬದಲಾಗಿದೆ. ಹಳೆ ಮಾದರಿ ಸಲಕರಣೆಗಳ ಬದಲು ಈಗ ಟ್ರ್ಯಾಕ್ಟರ್, ಟಿಲ್ಲರ್, ಕಬ್ಬಿಣದ ನೇಗಿಲು ಮತ್ತಿತರ ಯಂತ್ರಗಳಿಂದ ಉಳುಮೆ ಮಾಡಲಾಗುತ್ತಿದೆ. ಕಳೆನಾಶಕ ಔಷಧಿ ಬಳಕೆ ಆಗುತ್ತಿರುವುದರಿಂದ ಕಮ್ಮಾರರು ತಯಾರಿಸುವ ವಸ್ತುಗಳಿಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಸಹಜವಾಗಿ ಬೇಡಿಕೆ ಕಡಿಮೆಯಾಗಿದೆ. ಗ್ಯಾಸ್ ಸ್ಟವ್, ಮಿಕ್ಸರ್ ಮುಂತಾದವು ಆಕ್ರಮಿಸಿಕೊಂಡಿವೆ. ಜೊತೆಗೆ ಸ್ಟೈನ್ಲೆಸ್ ಸ್ಟೀಲ್ ಯುಗ ಆರಂಭವಾಗಿ ಇದು ನಮ್ಮ ಜೀವನ ಕ್ರಮವನ್ನು ಬದಲಾಯಿಸಿದೆ ಮತ್ತು ಕಮ್ಮಾರಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಆದರೆ ಸರ್ಕಾರದಿಂದ ನೌಕರಿಗಳಾಗಲಿ ಅಥವಾ ಸೌಲಭ್ಯಗಳಾಗಲಿ ಅವರ ಕುಟುಂಬದ ಸದಸ್ಯರಿಗೆ ಸಿಗುತ್ತಿಲ್ಲ. ಸರಿ, ಬೆಂಕಿಯ ಮುಂದೆ ಕುಂತ ಕಮ್ಮಾರನಿಗೆ ಸಮಸ್ಯೆಗಳು ಹಲವು. ದಿನನಿತ್ಯ ಕಬ್ಬಿಣವನ್ನು ಬಡಿಯುವ ಕಮ್ಮಾರನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಎದೆನೋವು, ಸೊಂಟ ನೋವು, ದಿನವಿಡೀ ಬಡಿದ ಕಮ್ಮಾರನ ಕೈ ಕಬ್ಬಿಣದಂತೆ ಗಟ್ಟಿಯಾಗುತ್ತದೆ. ಕುಲುಮೆಯ ಹೊಗೆಯನ್ನು ಕುಡಿದು ಅಸ್ತಮಕ್ಕೆ ಬಲಿಯಾಗುತ್ತಿದ್ದಾನೆ. ಕಿಡಿಗಳಿಂದ ಮೈ ಸುಟ್ಟಿಕೊಂಡ ಕಮ್ಮಾರ ಬೆಂಕಿಯನ್ನೇ ತನ್ನ ಗೆಳೆಯನನ್ನಾಗಿಸಿಕೊಂಡಿದ್ದಾನೆ. ಕಮ್ಮಾರಿಕೆ ಇಂದು ಹಳ್ಳಿಗಳಿಂದ ಮಾಯವಾಗುತ್ತಿದೆ. ಮೊದಲು ಪ್ರತಿ ಗ್ರಾಮದಲ್ಲಿ ಕಡೆಯ ಪಕ್ಷ ಒಬ್ಬನಾದರೂ ಕಮ್ಮಾರ ಇರುತ್ತಿದ್ದ. ಆದರೆ ಇತ್ತೀಚೆಗೆ ಕೆಲವು ಗ್ರಾಮಗಳಲ್ಲಿ ಕಮ್ಮಾರ ಕಣ್ಮರೆಯಾಗುತ್ತಿದ್ದಾನೆ. ಇದಕ್ಕೆ ಕಾರಣ ಕಮ್ಮಾರಿಕೆಯಿಂದ ಜೀವನೋಪಾಯ ಅವನಿಗೆ ಸುಗಮವಾಗಿ ಸಾಗದು. ಹಳ್ಳಿಗಳಿಗೂ ಉಳುಮೆ ಯಂತ್ರಗಳು ಬಂದು ಕಮ್ಮಾರನ ಬದುಕು ತಳಮಟ್ಟಕ್ಕೆ ಬಂದು ನಿಂತಿದೆ. ಅವರು ಜೀವನ ಸಾಗಿಸುವುದೇ ಕಷ್ಟ ಎಂಬ ಹಂತಕ್ಕೆ ಬಂದಿರುವುದು ನಿಜಕ್ಕೂ ವಿಷಾದನೀಯವೇ ಸರಿ.